ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಅಂಡ್ ಡೇಸ್ ವಿತ್ ಸಾವಿತ್ರಾ ಬೆಂಬು ಯೂಟ್ಯೂಬ್ ಚಾನೆಲ್. ಅಂಡ್ ಇವತ್ತು ಕೂಡ ನಾವು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ನಾವು ಅಡ್ಗೆ ಏನ್ ಮಾಡ್ತಿದೀವಿ ಅಂತ ಒಂದು ತೋರಿಸ್ತೀವಿ. ಇನ್ನೊಂದು ಸರ್ಪ್ರೈಸ್ ವಿಷಯ ಅಂದ್ರೆ, ನಾವು ಮೊನ್ನೆ ಹೂ ನೋಟ್ಸ್ ಮಾಮ್ ಬೆಟರ್ ಬ್ಲಾಗ್ ಹಾಕಿದ್ವಿ ಗೊತ್ತಾ. ಆ ಬ್ಲಾಗ್ ಎಲ್ಲ ಮಮ್ಮ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು, ಇಬ್ರಿಗೂ ಕೊಡ್ತೀನಿ ಅಂತ ಹೇಳಿದ್ರು, ಒಬ್ರಿಗಲ್ಲ. ಸೊ ಅದನ್ನ ತಗೊಂಡ್ ಬಂದಿದ್ದಾರೆ. ಆ ಸರ್ಪ್ರೈಸ್ ಏನಂತಾನು ತೋರಿಸ್ತೀವಿ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನ್ ಅನ್ಕೊಂಡಿದೀನಿ. ಸೊ ಇವತ್ತು ಕೂಡ ಒಂದು ರೆಸಿಪಿ ಶೂಟ್ ಮಾಡಕ್ಕೆ ಅಂತ ಅನ್ಬಿಟ್ಟು ವಿ ಆರ್ ಬ್ಯಾಕ್ ವಿತ್ ಅನದರ್ ವ್ಲಾಗ್. ಇವತ್ತು ಕ್ಯಾಬೇಜ್ ಪರಾಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ಕ್ಯಾಬೇಜ್ ನ ಚಾಪ್ ಮಾಡಿ ಇಟ್ಕೊಂಡಿದೀವಿ. ಅಂಡ್ ಇಲ್ಲಿ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನೂ ಕೂಡ ಚಾಪ್ ಮಾಡಿ ಇಟ್ಕೊಂಡಿದೀವಿ. ಸೊ ಯಾ, ಇವತ್ತು ಬಿಂದು ಆಗ್ಲೇ ಹೇಳಿರೋ ಹಾಗೆ ನಮ್ಮ ಮಮ್ಮಿ ಅದು ಹೂ ನೋಸ್ ಮಾಮ್ ಬೆಟರ್ ಅಂತ ಏನ್ ವಿಡಿಯೋ ಮಾಡಿದ್ವಿ, ಅದ್ರಲ್ಲಿ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಬಿಂದುಗೆ. ಅದನ್ನು ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ತನಕ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಆ ಸರ್ಪ್ರೈಸ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇವತ್ತು ನಮ್ಮ ಮನೇಲಿ ನಮ್ಮ ನೇಬರ್, ನೀವು ನಮ್ ಶಾರ್ಟ್ಸ್ ಅಲ್ಲೆಲ್ಲ ನೋಡಿರ್ತೀರ, ಅವನ ಜೊತೆ ನಾವು ಡ್ಯಾನ್ಸ್ ಎಲ್ಲ ಮಾಡಿದೀವಿ. ಅವನು ಆಕ್ಚುಲಿ ಮನೇಲಿ ಇದ್ದಾನೆ. ಹೇಳಿದ್ನಲ್ಲ, ನಮ್ ನೇಬರ್ ಅಂಡ್ ತಮ್ಮ ಅವನು ಇವನೇ. ನೀವ್ ನಮ್ ಶಾರ್ಟ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ಇವನ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದೀವಿ. ಸೊ ಅವನ ಹೆಸರು ಯಶವಂತ್ ಅಂತ ಹೇಳಿ, ಅವ್ನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇವತ್ತು ನಮ್ ಮನೆಗ್ ಬಂದಿದ್ದಾನೆ. ಹಾಯ್ ಅನ್ನು ಇಲ್ಲಿ ಜೋರಾಗಿ ಹೇಳು. ಆಕ್ಚುಲಿ ಅವ್ನು ತುಂಬಾ ಇಂಟ್ರೋವರ್ಟ್, ಆದ್ರೂ ಅವ್ನು ಎಕ್ಸ್ಟ್ರೋವರ್ಟ್. ಅವ್ರ ಫ್ರೆಂಡ್ಸ್ ಜೊತೆ ಮಾತ್ರ ತುಂಬಾ ಜಾಸ್ತಿ ಏನು ಮಾತಾಡಲ್ಲ, ಸ್ವಲ್ಪ ಸ್ವಲ್ಪ ಮಾತಾಡ್ತಾನ ಅಷ್ಟೇ ಅಲ್ವೇನೋ. ಅಷ್ಟೇ, ಅವ್ನು ಮಾತಾಡೋದು ಜಾಸ್ತಿ ಏನು ಮಾತಾಡಲ್ಲ. ಅದ್ರಾಗ ಏನ್ ಚಾಪ್ ಮಾಡಿ ಇಟ್ಕೊಂಡಿದ್ವಿ ಕ್ಯಾಬೇಜ್ ಮತ್ತೆ ಈರುಳ್ಳಿನ, ಅದನ್ನ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು, ಅವಾಗ ಪರಾಟಕ್ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ, ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕೊಂಡಿದ್ದೀನಿ. ಇವಾಗ ಕ್ಯಾಬೇಜ್ ಕೂಡ ಹಾಕೊಂಡಿದ್ದೀವಿ. ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಲಿ. ಸ್ವಲ್ಪ ಸಾಲ್ಟ್ ಹಾಕೊಂತ ಇದೀನಿ. ಹಾಯ್ ಬಿಂದು, ಹೇಗಿತ್ತು ಇವತ್ತು ದಿನ? ಚೆನ್ನಾಗಿತ್ತು. ಆಸ್ ಯೂಶುವಲ್ ಕಾಲೇಜ್ಗೆ ಹೋಗಿದ್ದೆ, ಬಂದೆ, ಲ್ಯಾಬ್ ಇತ್ತು, 3 o'clock ಗಂಟ ಕ್ಲಾಸ್ ಇತ್ತು, ಮುಗಿಸ್ಕೊಂಡು ಬಂದೆ. ಎಡಿಟಿಂಗ್ ಇತ್ತಲ್ಲ, ಎಡಿಟಿಂಗ್ ಮಾಡಿದೆ, ಪೂಜೆ ಮಾಡಿದೆ, ಇವಾಗ ಅಡ್ಗೆ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದೀನಿ. ಸ್ವಲ್ಪ ಅರಿಶಿನ ಪುಡಿ. ನಮ್ಮ ಮನೇಲಿ ಜಾಸ್ತಿ ಮಸಾಲೆ ಎಲ್ಲ ಪ್ರಿಫರ್ ಮಾಡಲ್ಲ, ಅದಕ್ಕೆ ಇಷ್ಟೇ. ಅಂದ್ರೆ ಲೈಕ್ ಗರಂ ಮಸಾಲ ತುಂಬಾ ಮೈಲ್ಡ್ ಆಗಿ ಇಟ್ಕೊಂತ ಇದೀವಿ. ನೀವು ಬೇಕಂದ್ರೆ ಗರಂ ಮಸಾಲ ಮತ್ತೆ ಜೀರಾ ಪೌಡರ್ ಎಲ್ಲ ಹಾಕೊಬಹುದು. ಇವಾಗ ಇದು ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀವಿ. ಸೊ ಸ್ಟಫಿಂಗ್ ರೆಡಿ ಆಗುತ್ತೆ.
ಚಂದ್ರನ್ ನೋಡಿ, ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಚಂದ್ರನ್ ನೋಡಿ ಎಷ್ಟು ಚೆನ್ನಾಗಿದಾನೆ. ಸೊ ನಮ್ಮ ಮನೆ ಮುಂದೆ ನಾವು ಇಷ್ಟು ಗಿಡಗಳನ್ನೆಲ್ಲ ಹಾಕೊಂಡಿದೀವಿ. ಅದ್ ಆಕ್ಚುಲಿ ನಮ್ಮ ಮಮ್ಮಿ ಎಲ್ಲ ಕಟ್ ಮಾಡಿದ್ದಾರೆ. ಅದಿನ್ನು ಮಳೆ ಬಂದು ಅದೆಲ್ಲ ಬೆಳಿಬೇಕು. ಅವಾಗ ತೋರಿಸ್ತೀವಿ ಎಲ್ಲಾನು ಕೂಡ. ದಾಸವಾಳದ ಗಿಡಗಳು, ಅಂಡ್ ಇಲ್ಲಿ 2 ಮೆಣಸಿನ್ಕಾಯಿ ಗಿಡ ಇದೆ. ಆಮೇಲೆ ಶಾವಂತಿಗೆ ಹೂವಿನ ಗಿಡ ಇದೆ, ರೋಸ್ ಇದೆ, ಇಲ್ಲಿ ಬಸ್ಲೆ ಸೊಪ್ಪಿನ ಗಿಡ ಇದೆ, ಅಂಡ್ ಕಾಮ್ ಕಸ್ತೂರಿ ಅಂತ ಹೇಳ್ತಾರೆ, ಬೇಸಿಲ್ ಲೀಫ್ ಅಥವಾ ಬೇಸಿಲ್ ಸೀಡ್ಸ್ ಅಂತ ಏನ್ ತಿಂತೀವಿ ಅದ್ರದ್ದು ಗಿಡ ಇದು. ಚೆನ್ನಾಗಿದೆ. ಅಂಡ್ ಇಲ್ಲಿ ನನ್ ತಂಗಿ ಇದ್ದಾಳೆ. ಆಕ್ಚುಲಿ ಇವತ್ತು ನಾನ್ ನಿಂಗೆ ಟಂಗ್ ಟ್ವಿಸ್ಟರ್ಸ್ ನ ಕೇಳ್ತೀನಿ, ಆಯ್ತಾ? ಈ ಕಡೆಗ್ ಬಾ, ಅದನ್ನ ನಂಗೆ ಹೇಳು. ನಾನು ನಿನ್ನ ಹತ್ರ ಟಂಗ್ ಟ್ವಿಸ್ಟರ್ಸ್ ನ ಕೇಳ್ತೀನಿ. ಓಕೆ. ಎನಿ 5 5 ಟಂಗ್ ಟ್ವಿಸ್ಟರ್ಸ್? ಹೌದು. ವೈ 5? ಮೈ ವಿಶ್. ಸೊ ಹೇಳ, 5 ಟೈಮ್ಸ್ ಫಾಸ್ಟ್ ಆಗಿ ಹೇಳ್ಬೇಕು. 6 ಸ್ಲಿಪ್ಪರಿ ಸ್ನೇಲ್ ಸ್ಲಿಡ್ ಸ್ಲೋಲಿ ಸೀವರ್ಡ್. ದೊಡ್ಡದೆಲ್ಲ ಹೇಳಕ್ ಬರಲ್ಲ, ನನ್ ಸೆಂಟೆನ್ಸ್ ನೆನ್ಪಿರಲ್ಲ. ಆಯ್ತು, 6 ಬೇಡ ಬಿಡು. ಆಯ್ತು, ಇನ್ನೊಂದು ಹೇಳ್ತೀನಿ ನೋಡು, ಈಸಿಯಸ್ಟ್. 4 fine fresh fish for you. 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 ಆಮೇಲೆ ಇನ್ನೊಂದು ಫಾಸ್ಟ್ ಆಗಿ ಹೇಳ್ಬೇಕು, ನಿಲ್ಸಂಗೆಲ್ಲ ಇಲ್ಲ, ಆಯ್ತಾ? ಸೆಂಟೆನ್ಸ್ ಈಸಿ ಇರಕ್ ಕೊಟ್ರೆ ನಾನು ಹೇಳ್ತೀನಿ. ಬ್ಲೂ ಬರ್ಡ್ ಬ್ಲಿಂಕ್ಸ್. ಬ್ಲೂ ಬರ್ಡ್ ಬ್ಲಿಂಕ್ಸ್. ಬ್ಲೂ. ಇವಾಗ ನಾನು ಯಶವಂತ್ನ ಕೇಳ್ತೀನಿ. ಯಶವಂತ್, ನಾನು ನಿಂಗೆ ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ, ಆಯ್ತಾ? ಅದನ್ನ ಫಾಸ್ಟ್ ಆಗಿ 5 ಟೈಮ್ಸ್ ಹೇಳು, ಇಂಗ್ಲಿಷ್. ಬ್ಲೂ ಬರ್ಡ್ ಬ್ಲಿಂಕ್ಸ್. Blue bird blinks. Blue bird blinks. Blue bird blinks. ಇನ್ನೊಂದು ರೆಡ್ ಲಾರಿ ಯೆಲ್ಲೋ ಲಾರಿ. 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 ಯಶವಂತ್, ಟಾಯ್ ಬೋಟ್. ಅದೀವಿದೆ ಬೇಡ, ಇನ್ನೊಂದು ಹೇಳ್ತೀನಿ ನೋಡು. ಡಬಲ್ ಬಬಲ್ ಗಮ್ ಬಬಲ್ಸ್ ಡಬಲ್. ಡಬಲ್ ಬಬಲ್ ಗಮ್ ಬಬಲ್ಸ್ ಡಬಲ್. ಡಬಲ್ ಬಬಲ್. ಆಯ್ತು, ಇನ್ನೊಂದ್ಸರಿ ಟ್ರೈ ಮಾಡು. ಡಬಲ್ ಬಬಲ್ ಗಮ್ಸ್ ಡಬಲ್. ಡಬಲ್ ಬಬಲ್ ಗಮ್ ಬಬಲ್ಸ್ ಡಬಲ್. ಡಬಲ್ ಬಬಲ್ ಗಮ್ಸ್ ಡಬಲ್ ಬಬಲ್. ಡಬಲ್ ಬಬಲ್ ಗಮ್ಸ್ ಬಬಲ್ಸ್ ಡಬಲ್. ಬಬಲ್ಸ್ ಡಬಲ್ಸ್. ಆಯ್ತು, ಬಟ್ ಸ್ಟಿಲ್ ಯು ಟ್ರೈಡ್ ಬೆಟರ್. ಬಿಂದುಗಿನ ಚೆನ್ನಾಗಿ ಯಶವಂತ ಆಕ್ಚುಲಿ ಹೇಳಿದ್ದು. ಪಾರ್ಟಿಸಿಪೆಂಟ್ ಯಶವಂತ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ರೆಸಿಪಿ ತೋರಿಸ್ತೀವಿ, ಬನ್ನಿ. ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೆ ನಾನು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚಪಾತಿ ಹಿಟ್ಟು ಅಲ್ವಾ? ಎಷ್ಟು ಚೆನ್ನಾಗಿದೆ. ನಾನು ಎಷ್ಟು ಚೆನ್ನಾಗಿ ಕಲಿಸ್ತೀನಿ. ಸೋ ನೈಸ್ ಆಫ್ ಯು. ಈ ತರ ಮಾಡ್ಕೊಂಡು, ಕ್ಯಾಬೇಜ್ ಇದು ಆರ್ಕೊಂಡಿದೆ, ಬಿಸಿ ಏನಿಲ್ಲ, ಆರಕ್ ಬಿಟ್ಟಿದ್ವಿ. ಇವಾಗ ಇದನ್ನ ಹಾಕೊಂಡಿದ್ದೀನಿ.
ಈ ತರ ಸ್ಟಫಿಂಗ್ ಮಾಡ್ಕೊಂಡು ಯಾರು ಏನು ಅನ್ಕೊಂಬೇಡಿ, ಶೆಲ್ಫ್ ಮೇಲೆ ಇದನ್ನ ಹರ್ಕೋತಾ ಇದೀವಿ ಅಂತ. ಜಾಸ್ತಿ ಪ್ರೆಸ್ ಮಾಡ್ಕೊಂಡೆಲ್ಲ ಹರ್ಕೋಬೇಡಿ, ಜೆಂಟಲ್ ಆಗಿ ಹರ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಟಫಿಂಗ್ ಎಲ್ಲ ಈಚೆ ಬಂದ್ಬಿಡುತ್ತೆ. ಸ್ವಲ್ಪ ಅಷ್ಟೇ. ಇಷ್ಟೇ, ಈ ತರ ಹರ್ಕೊಂಡಿದ್ದಾದ್ಮೇಲೆ ಹೆಂಚಿಟ್ಕೊಂಡಿದೀನಿ, ಅದ್ ಸ್ವಲ್ಪ ಬಿಸಿ ಆಗ್ಲಿ. ಹೆಂಚ್ ಕಾದಿದೆ. ಸೊ ನಾನು ನಿಮ್ಗೆ ಇವಾಗ ಒಂದು ನಾನು ನಿಮ್ಗೆ ಇವಾಗ ಒಂದು ಟಂಗ್ ಟ್ವಿಸ್ಟರ್ ಹೇಳ್ತೀನಿ, ಅದನ್ನ ಹೇಳ್ಕೊಂಡು ಅದನ್ನ ಸುಡ್ಬೇಕು. ಓಕೆನಾ? The tongue twister is a proper copper coffee pot. 5 times, yes. A proper copper coffee pot. 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 Truly rural. Truly rural. Truly rural. Truly rural. Truly rural. Truly rural. ಲಾಸ್ಟ್ tongue twister ಏನಂತಂದ್ರೆ six sticky skeletons. 6 sticky skeletons. 6 sticky skeletons. 6 60 out. 6 sticky skeletons. So good. So yummy. ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ಸುಟ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮನೇಲಿ ಬೆಣ್ಣೆ ಎಲ್ಲ ಇಲ್ದಿರೋ ಕಾರಣ ಎಣ್ಣೆನೆ ಸುಡ್ತಾ ಇದೀವಿ. ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ಚಪಾತಿ ಜಾಸ್ತಿ ಹಾಕೊಂಡಿರ್ತೀವಲ್ವಾ, ಹಾಗಾಗಿ ಬೆಂದಿಲ್ಲ ಅಂತಂದ್ರೆ ಮತ್ತೆ ಚೆನ್ನಾಗಿ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಊಟ ತಿನ್ಬೇಕು. ಹೆಲ್ದಿ ಫುಡ್ ತಿನ್ಬೇಕು. ಹೆಲ್ದಿ ಆಗಿರ್ಬೇಕು. ನೋ ಜಂಕ್ ನ ಕಟ್ ಮಾಡಿ ಅಂತ ಹೇಳ್ತೀನಿ. ನಾನು ತಿಂತೀನಿ, ಬಟ್ ಲಿಮಿಟೆಡ್ ಆಗಿ ತಿಂತೀನಿ. ಪರಾಟ ರೆಡಿ ಆಗಿದೆ. ಇವಾಗ ಆಕ್ಚುಲಿ ಪರಾಟಾಸ್ಗೆಲ್ಲ ಮೊಸರು ಮತ್ತೆ ಉಪ್ಪಿನಕಾಯಿ ಯೂಶಲಿ ತಿನ್ನೋದು. ಬನ್ನಿ ತಿನ್ನೋಣ. ನಾನ್ ತಿಂತೀನಿ, ನೋಡೋಣ. ಫಸ್ಟ್ ಟೈಮ್ ನಾನು ಈ ತರ ಪರಾಟ ಟ್ರೈ ಮಾಡಿರೋದು, ಹೆಂಗಿರುತ್ತೆ ಅಂತ ನೋಡೋಣ. ಚೆನ್ನಾಗಿದೆ. ಈ ಸ್ಟಫಿಂಗ್ಗೆ ಖಾರ ಉಪ್ಪು ಎಲ್ಲ ಹಾಕಿರೋದಕ್ಕೆ ಬರೀ ಪರಾಟಾಗೇನೆ ತುಪ್ಪ ಹಾಕೊಂಡ್ ತಿಂದ್ರೆ ಚೆನ್ನಾಗೇ ಇರುತ್ತೆ. ಜೊತೆ ಮೊಸರು ಉಪ್ಪಿನಕಾಯಿ ಹಾಕೊಂಡ್ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಸರ್ಪ್ರೈಸ್ ತೋರಿಸ್ತೀವಿ ನೋಡಿ. ಸೊ ನಮ್ಮ ಮಮ್ಮಿ ಕೊಟ್ಟಿರೋ ಸರ್ಪ್ರೈಸ್ ಏನಂತ ಅಂದ್ರೆ ಇದೆ. ಆಕ್ಚುಲಿ ನಮ್ಮ ಮನೇಲಿ ಚೀಕು ಪೀಕು ಇಬ್ರು ಮುಂಚೆಯಿಂದನೂ ಇದ್ರು. ಅವ್ರು ಬಂದು ಆಲ್ಮೋಸ್ಟ್ ಒಂದ್ 8 to 9 months ಆಯ್ತಾ ಬಂತು. ಅವರಿಗೆ ಕೇಜ್ ತುಂಬಾ ಚಿಕ್ಕದಿತ್ತು ನಮ್ಮ ಮನೇಲಿ. ಹಳೆ ವಿಡಿಯೋಸ್ ಅಲ್ಲೆಲ್ಲ ನೋಡಿದ್ರೆ ನಿಮಗ್ ಗೊತ್ತಿರುತ್ತೆ, ಚಿಕ್ಕದಿತ್ತು ಕೇಜು. ಸೊ ಇವತ್ತು ನಮ್ಮ ಮಮ್ಮಿ ದೊಡ್ಡ ಕೇಜ್ ಕೊಡ್ಸಿದ್ದಾರೆ. ಸೊ ಯಾ
ಇದೆ ಸರ್ಪ್ರೈಸ್ ಬಿಂದುಗೆ, ಅವಳು ವಿನ್ ಆಗಿರತ್ತೆ. ಹೂ ನೋಸ್ ಮಾಮ್ ಬೆಟರ್ ಅಲ್ಲಿ ವಿನ್ ಆಗಿರತ್ತೆ. ನಾವು ಮಮ್ಮಿ ಗಿಫ್ಟ್ ಕೊಟ್ಟಿರೋದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದು ಚಿಕ್ಕ ವ್ಲಾಗ್ ಇಷ್ಟೇ. ನಮ್ ವಿಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ವಿಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರು ಹೊಸದಾಗಿ ನಮ್ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.